ಇನ್ಸ್ಟಾ ಓಪನ್ ಮಾಡಿದ್ರೆ ಸಾಕು ಗಿಬ್ಲಿ ಒಳಗೆ ಕನ್ವರ್ಟ್ ಮಾಡಿರೋ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಅವರವರ ಪಾರ್ಟ್ನರ್ಗಳನ್ನ ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ತಮ್ಮ ಲವ್ವರ್ಗಳನ್ನ ಇಷ್ಟು ದಿನ ಸೀಕ್ರೆಟ್ ಆಗಿ ಇಟ್ಟಿದ್ರು ಅವ್ರ ಫೋಟೋಗಳನ್ನು ಕೂಡ ಇಬ್ಬರು ಜೊತೆಗಿರೋ ಫೋಟೋಗಳನ್ನು ಗಿಬ್ಲಿ ಒಳಗೆ ಕನ್ವರ್ಟ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಕೆಲವೊಬ್ಬರನ್ನ ಶಾಕಿಂಗ್ ಮಾಡಬೇಕಂತ ಫೋಟೋ ಅಪ್ಲೋಡ್ ಮಾಡ್ತಾರೆ. ಆದರೆ ಯಾರೆಲ್ಲ ಗಿಬ್ಲಿ ಒಳಗೆ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ರಲ್ಲ ಅವ್ರಿಗೆ ಇಕ್ಕಟ್ಟಲ್ಲಿ ಸಿಕ್ಕಾಕೋತೀರಿ, ಮುಂದೆ ನಿಮಗೆ ತೊಂದರೆಯಲ್ಲಿ ಸಿಕ್ಕಾಕೋಬೋದು. ಯಾಕಂದರೆ AI ಏನಾದರೂ ಒಂದು ಟ್ರೈ ಮಾಡಬೇಕಾದ್ರೆ ಮೊದಲು ಅದು ಮಾಹಿತಿ ಸಂಗ್ರಹ ಮಾಡುತ್ತೆ, ಒಂದು ಡಾಟಾ ಕಲೆಕ್ಟ್ ಮಾಡುತ್ತೆ. ಸೊ ನಾವೆಲ್ಲ ಸೇಫ್ ಆಗಿದೆ, ಪ್ರೋಟೋಕಾಲ್ ಫಾಲೋ ಮಾಡ್ತೀವಿ ಅಂತ AI ನಿಮಗೆ ಹೇಳುತ್ತೆ. ಆದರೂ ಇದು ಯಾವುದು ಕೂಡ ಫಾಲೋ ಆಗಲ್ಲ. ಸೊ ಹಾಗಾಗಿ ಮುಂದೆ ಇವಾಗ AI ಇವಾಗ ಒಂದು ಮಗು ನಾಳೆ ಮುಂದೆ ಹೆಮ್ಮರವಾಗಿ ನಿಮ್ಮ ಒಂದು ಪರ್ಸನಲ್ ಡಾಟಾನ ಬಳಸಬಹುದು, ಮುಂದೆ ಏನು ಕೂಡ ಆಗ್ಬೋದು ಅಂತ ಕೆಲವೊಂದಿಷ್ಟು ಅಚ್ಚರಿ ಮಾಹಿತಿಗಳು ಬರ್ತಾ ಇದ್ದಾವೆ. ಸುಮಾರು ಜನ ಈ ಒಂದು ಗಿಬ್ಲಿ ಟ್ರೆಂಡಿಂಗನ್ನು ಫಾಲೋ ಮಾಡಿಲ್ಲ, ಯಾಕಂದರೆ ಅವರೆಲ್ಲ ನಿಜವಾಗ್ಲೂ ಬುದ್ಧಿವಂತರು ಅಂತ ಈಗ ಅನಿಸ್ತದೆ. ಯಾಕಂದರೆ ಯಾರೆಲ್ಲ ಗಿಬ್ಲಿ ಒಂದು ಫೋಟೋ ಕನ್ವರ್ಟ್ ಮಾಡಿಬಿಟ್ಟು ಗಿಬ್ಲಿ ಟ್ರೆಂಡನ್ನು ಫಾಲೋ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ, ಆ ಒಂದು ಲಿಸ್ಟಲ್ಲಿ ನಾನು ಕೂಡ. ಸೊ ಹಾಗಾಗಿ ಈ ಒಂದು ನಿಮ್ಮ ಪಾರ್ಟ್ನರ್ ಫೋಟೋಗಳನ್ನು ನಾನು ಗಿಬ್ಲಿ ಒಳಗೆ ಕನ್ವರ್ಟ್ ಮಾಡಿದ್ರಲ್ಲ, ನಾಳೆ ಅವ್ರ ಫೇಸ್ ರಿವೀಲ್ ಕೂಡ ಮಾಡ್ಬೋದು ಅಂತ ಒಂದು ಶಾಕಿಂಗ್ ಇದು ಬಂದಿದೆ. ಸೊ ಜೊತೆಗೆ ಬರೀ ಅವ್ರ ಫೇಸ್ ರಿವೀಲ್ ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ನಿಮ್ಮ ಪರ್ಸನಲ್ ಡಾಟಾಗಳು ಕೂಡ ಅವ್ರ ಹತ್ರ ಸಂಗ್ರಹ ಆಗ್ಬೋದು ಅನ್ನೋ ಒಂದು ಮಾಹಿತಿಗಳು ಹೊರಗೆ ಬೀಳ್ತದೆ. ಸೊ ಆದಷ್ಟು ಈ ಒಂದು ಗಿಬ್ಲಿ ಟ್ರೆಂಡನ್ನು ಕನ್ವರ್ಟ್ ಮಾಡೋದೇ ಇಲ್ಲಿಗೆ ನಿಲ್ಲಿಸೋದೇ ಬೆಸ್ಟ್ ಅಂತ ಇವಾಗ ಅನಿಸ್ತಾ ಇದೆ ನನಗೆ, ಈ ಎಲ್ಲ ಒಂದು ಸುದ್ದಿ ನೋಡಿದ ಮೇಲೆ.